ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಲೆಕ್ಕಶಾಸ್ತ್ರ ಅಕೌಂಟೆನ್ಸಿ 2025 ಮಾಡಲ್ ಕ್ವಶನ್ ಪೇಪರ್ ಪ್ರಿಪೇರ್ಡ್ದು ನನಗೆ ವಿದ್ಯಾರ್ಥಿಗಳು ಸೆಂಡ್ ಮಾಡಿದ್ದಾರೆ. ಇಲ್ಲಿ ಕೀ ಆನ್ಸರ್ ಮಾಡ್ದಂಗೆ ಆಗುತ್ತೆ ಮತ್ತು ಇಲ್ಲಿ ಇಂಪಾರ್ಟೆಂಟ್ ನಿಮಗೆ MCQ ಕ್ವಶನ್ಸ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳು, 6 ಅಂಕದ ಪ್ರಶ್ನೆ ಮತ್ತು 12 ಅಂಕದ ಪ್ರಶ್ನೆ ಆಲ್ರೆಡಿ ಸಾಲ್ಯೂಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಇಲ್ಲಿ ಕೊಟ್ಟಿರುವಂಥ 6 ಅಂಕದ ಪ್ರಶ್ನೆ ಮತ್ತು 12 ಅಂಕದ ಪ್ರಶ್ನೆ ಇಲ್ಲಿ ಸಾಲ್ಯೂಷನ್ ಮಾಡ್ತೀನಿ. ಸೊ ಇದು ನಿಮಗೆ ಫೈನಲ್ ಎಕ್ಸಾಮ್ಗೆ ಬಹಳ ಯೂಸ್ ಆಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. 6 ಅಂಕದ ಪ್ರಶ್ನೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಹೇಗೆ ಆನ್ಸರ್ ಮಾಡಬೇಕು, 12 ಅಂಕದ ಪ್ರಶ್ನೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಹೇಗೆ ಆನ್ಸರ್ ಮಾಡಬೇಕು, ಆಯಿತಾ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಪ್ರಶ್ನೆ ನಾವು ಸಾಲ್ಯೂಷನ್ ಮಾಡೋಣ. ನಾನು ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕೀ ಆನ್ಸರ್ ಮಾಡಿದ್ದೇನೆ. ಅದರೊಳಗಿಂದು 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾ ಇದ್ದೇನೆ. ಇವಾಗ 6 ಮಾರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೇನೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತಾನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. 6 ಮಾರ್ಕ್ಸ್ ಪ್ರಾಬ್ಲಮ್ ಆಲ್ರೆಡಿ ಸಾಲ್ಯೂಷನ್ ಮಾಡಿದ್ದೇನೆ, ಆಯಿತಾ. 12 ಅಂಕದ ಪ್ರಶ್ನೆಯಲ್ಲಿ ಸಾಲ್ಯೂಷನ್ ಮಾಡಿ ಅಲ್ಲಿ ಆ್ಯಡ್ ಮಾಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಪದೇ ಪದೇ ಆ ಒಂದು ಪ್ಲೇಲಿಸ್ಟ್ ನೋಡ್ತಾ ಇರಬೇಕಾಗುತ್ತೆ, ಆಯಿತಾ. ಈಗ ನೋಡಿ, ಇವಾಗ ಇಲ್ಲಿ 2025 ಪ್ರಿಪೇರ್ಡ್ರಿ ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ ಅಕೌಂಟೆನ್ಸಿ. ಸೊ ಇಲ್ಲಿ 1ನೇ ಪ್ರಶ್ನೆ ಏನು ಕೇಳಿದ್ದಾರೆ, ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಟಿ ಡ್ರಾಪ್ಡ್ ಆ್ಯಂಡ್ ಪ್ರಿಪೇರ್ಡ್ ಆ್ಯಸ್ ಪರ್ ಪ್ರೊವಿಷನ್ಸ್ ಆಫ್ ದ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ, ಪಾರ್ಟ್ನರ್ಶಿಪ್ ಆ್ಯಕ್ಟ್, ಆಯಿತಾ. ಕ್ವಶನ್ ನಂಬರ್ 2, A, B ಆ್ಯಂಡ್ C ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್, ಆಯಿತಾ. ಡಿ ಅಡ್ಮಿಟೆಡ್ ಆಗ್ತಾರೆ, ಆಯಿತಾ. ಮೊದಲು ಈ 3 ಜನ ಪಾರ್ಟ್ನರ್ಸ್ ಇರ್ತಾರೆ, ಆಮೇಲೆ ಡಿ ಬರ್ತಾನೆ, ಆಯಿತಾ. ಆ್ಯಸ್ ಎ ನ್ಯೂ ಪಾರ್ಟ್ನರ್ ಆಗಿ ಬರ್ತಾನೆ ಅವನು. ಅವಾಗ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಓಲ್ ಫರ್ಮ್ ಈಸ್ ಡಿಸಾಲ್ವ್ಡ್, ಆಯಿತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಕ್ವಶನ್ ನಂಬರ್ 3, ಬ್ಯಾಲೆನ್ಸ್ ಆಫ್ ಶೇರ್ ಪ್ರಾಫಿಟ್ ಅಕೌಂಟ್ ಈಸ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಹೆಡ್, ಆಯಿತಾ. ಹೆಡ್ ಕೇಳಿದ್ದಾರೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 4, ಫೈನಾನ್ಷಿಯಲ್ ಅನಲೈಸ್ ಕ್ಯಾನ್ ಬಿ ಅಂಡರ್ಟೇಕನ್ ಬೈ, ಇದಕ್ಕೆ ಆನ್ಸರ್ ಆಗಿರುತ್ತೆ ಪಾರ್ಟೀಸ್ ಔಟ್ಸೈಡ್ ದ ಫಾರ್ಮ್, ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 5, ಲಿಕ್ವಿಡಿಟಿ ರೇಷಿಯೋ ಆರ್ ಎಕ್ಸ್ಪ್ರೆಸ್ಡ್ ಇನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ರೇಷಿಯೋ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ, ಇಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಆಯಿತಾ. ಇದರೊಳಗಿಂದ ಯಾವುದು ಆಪ್ಷನ್ ಆಗುತ್ತೆ ನಾವು ಇಲ್ಲಿ ಕರೆಕ್ಟ್ ಮಾಡಿ ಬರೀಬೇಕಾಗಿರುತ್ತೆ, ಆಯಿತಾ. ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಇಂಟ್ರೆಸ್ಟ್ ಕ್ಯಾನ್ ಅಡ್ವಾನ್ಸ್ ಫ್ರಮ್ ಪಾರ್ಟ್ನರ್ಸ್ ವಿಲ್ ಬಿ ನೋಡಿ ಚಾರ್ಜ್ ಆ್ಯಟ್ ಡ್ಯಾಶ್ ಪರ್ಸೆಂಟೇಜ್ ಪರ್ ಎನಮ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ 6%, ಆಯಿತಾ. ಅದೇ ರೀತಿ 7ನೇ ಪ್ರಶ್ನೆ, ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಆಫ್ ಗುಡ್ ವಿಲ್ ಈಸ್ ಟು ಬಿ ಡೆಬಿಟೆಡ್ ಟು ಕಂಟಿನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇನ್ ಡ್ಯಾಶ್ ರೇಷಿಯೋ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಗೇನ್ ರೇಷಿಯೋ. ಕ್ವಶನ್ ನಂಬರ್ 8, if a liability is assumed partner such partners capital account is, ಇದಕ್ಕೆ ಆನ್ಸರ್ ಆಗಿರುತ್ತೆ ಕ್ರೆಡಿಟೆಡ್, ಆಯಿತಾ. ಕ್ವಶನ್ ನಂಬರ್ 9, ಕ್ವಿಕ್ ರೇಷಿಯೋ ಈಸ್ ಆಲ್ಸೋ ನೋನ್ ಆ್ಯಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಲಿಕ್ವಿಡಿಟಿ ರೇಷಿಯೋ, ಆಯಿತಾ. ಕ್ವಶನ್ ನಂಬರ್ 10, ಡ್ಯಾಶ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಪರ್ಚೇಸ್ ಆ್ಯಂಡ್ ಸೇಲ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಇನ್ವೆಸ್ಟಿಂಗ್, ಆಯಿತಾ. ಇವಾಗ ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ನೋಡಿ, ಇಲ್ಲಿ ಎವರೇಜ್ ಪ್ರಾಫಿಟ್ ಮೆಥಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಅದೇ ರೀತಿ ಪಬ್ಲಿಕ್ ಕಂಪನಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಾಸ್ಪೆಕ್ಟ್ಸ್, ಆಯಿತಾ. ಅದೇ ರೀತಿ ಡೆಬೆಂಚರ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಅಕ್ನಾಲೇಜ್ಮೆಂಟ್ ಆಫ್ ಡೆಪ್ಟ್. ಫೈನಾನ್ಸ್ ಕಾಸ್ಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್. ಅದೇ ರೀತಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಹಾರಿಜೆಂಟಲ್ ಅನಾಲೈಸಿಸ್, ಆಯಿತಾ. ಅದೇ ರೀತಿ ಕಾಮನ್ ಸೈಜ್ ಕೊಟ್ಟಿದ್ರೆ ವರ್ಟಿಕಲ್ ಅನಾಲೈಸಿಸ್ ಅಂತ. ಅದೇ ರೀತಿ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ. ವೈ ದ ಗೇನ್ ರೇಷಿಯೋ ಈಸ್ ರಿಕ್ವೈರ್ಡ್ ಆನ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಟು ಕಂಪನ್ಸೇಟ್ ರಿಟೈರಿಂಗ್ ಪಾರ್ಟ್ನರ್ಸ್ ಫಾರ್ ಗಿವಿಂಗ್ ಅಪ್ ದೇರ್ ಶೇರ್ ಆಫ್ ಫ್ಯೂಚರ್ ಪ್ರಾಫಿಟ್ಸ್ ಅಂತ, ಇಷ್ಟೇ, ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 13, ಸ್ಟೇಟ್ ಎನಿ ಒನ್ ಸರ್ಕಮ್ಟನ್ಸ್ ಆಫ್ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಡೆತ್ ಆರ್ ಇನ್ಸಾಲ್ವೆನ್ಸಿ ಆಫ್ ಎ ಪಾರ್ಟ್ನರ್ ಅಂತ. ಕ್ವಶನ್ ನಂಬರ್ 14, ಪ್ರೀಮಿಯಂ ಆನ್ ಇಶ್ಯೂ ಆಫ್ ಡಿವೆಂಚರ್ ಈಸ್ ಕ್ಯಾಪಿಟಲ್ ಪ್ರಾಫಿಟ್, ಟ್ರೂ ಆರ್ ಫಾಲ್ಸ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಟ್ರೂ ಆನ್ಸರ್ ಆಗಿರುತ್ತೆ, ಆಯಿತಾ, ಟ್ರೂ ಆನ್ಸರ್. ಅದೇ ರೀತಿ
ಕ್ವಶನ್ ನಂಬರ್ 15 ಸ್ಟೇಟ್ ಎನಿ ಒನ್ ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಫೈನಾನ್ಷಿಯಲ್ ಪೊಸಿಷನ್ ಅಂತ ಪರ್ಫಾರ್ಮೆನ್ಸ್ ಆ್ಯಂಡ್ ಕ್ಯಾಶ್ ಫ್ಲೋಸ್ ಆಫ್ ದ ಬಿಸ್ನೆಸ್ ಇಷ್ಟೇ. ಅದೇ ರೀತಿ ಇವಾಗ 2 ಅಂಕದ ಪ್ರಶ್ನೆಯಲ್ಲಿ ಯಾವ ಕ್ವಶನ್ಸ್ಗಳು ಕೇಳಿದ್ದಾರೆ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಸ್ಟೇಟ್ ಎನಿ ಟು ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಇಲ್ಲಿ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಎ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಬಿಟ್ವೀನ್ 2 or more ಇಂಡಿವಿಜುವಲ್ಸ್ ಈ 2 ಆಗಿರುತ್ತೆ 2 or more ಪರ್ಸನ್ ಇಲ್ಲಾಂದರೆ ಅಗ್ರಿಮೆಂಟ್ ಮತ್ತು 2 or more ಪರ್ಸನ್ ಆಯಿತಾ. ಅದೇ ರೀತಿ 18 ರೈಟ್ ದ ಜರ್ನಲ್ ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ಅಕ್ವರ್ಡ್ ಪ್ರಾಫಿಟ್ ಆಫ್ ಡಿಸೀಸ್ ಪಾರ್ಟ್ನರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಡೆಟರ್ ಟು ಡಿಸೀಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿರುತ್ತೆ. ಕ್ವಶನ್ ನಂಬರ್ 19 ವಾಟ್ ಈಸ್ ಬ್ಯಾಕಪ್ ಆಫ್ ಶೇರ್ ಅಂತ ಇಲ್ಲಿ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ರೆಫರ್ ಟು ದ ಪ್ರೊಸೆಸ್ ವೇರ್ ಕಂಪನಿ ರೀಪರ್ಚೇಸ್ ಇಟ್ ಈಸ್ ಓನ್ ಶೇರ್ಸ್ ಫ್ರಮ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ರೀಪರ್ಚೇಸಸ್ ಇಟ್ ಈಸ್ ಓನ್ ಶೇರ್ಸ್ ಅಂತ ಅಲ್ಲಿ ಮೆನ್ಷನ್ ಆಗಬೇಕು ಅಷ್ಟೇ ಮತ್ತೇನಿಲ್ಲ. ಕ್ವಶನ್ ನಂಬರ್ 20 ಸ್ಟೇಟ್ ಎನಿ ಟು ಬೆನಿಫಿಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ 1ನೇದು ಪ್ರೊವೈಡ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಸ್ ಅದೇ ರೀತಿ 2ನೇದು ಡಿಸ್ಕಷನ್ ಮೇಕಿಂಗ್ ಟೂಲ್ ಗಿವ್ 2 ಎಕ್ಸಾಂಪಲ್ಸ್ ಫಾರ್ ಕ್ಯಾಶ್ ಔಟ್ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಪೇಮೆಂಟ್ ಆಫ್ ಡಿವಿಡೆಂಡ್ಸ್ ರೀಪೇಮೆಂಟ್ಸ್ ಆಫ್ ಲೋನ್ಸ್ 2 ಆಗಿರುತ್ತೆ. ಇವಾಗ 6 ಅಂಕದ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡೋಣ ಬನ್ನಿ. ಇಲ್ಲಿ ನಿಮಗೆ ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳಿದ್ದಾರೆ ಮತ್ತು ಅದೇ ರೀತಿ ಇಲ್ಲಿ ನಿಮಗೆ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದ್ದಾರೆ ಪ್ರಿಪೇರ್ ದರ್ಶನ್ಸ್ ಎಕ್ಸಿಕ್ಯೂಟರ್ ಅಕೌಂಟ್ ಇಲ್ಲಿ ಕಂಪ್ನಿ ಆ್ಯಕ್ಟ್ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ 6 ಅಂಕದ ಪ್ರಶ್ನೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ. ಇಲ್ಲಿ ನೋಡಿ ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ದ ಲಯಬಿಲಿಟಿ ಆಫ್ ಪಾರ್ಟ್ನರ್ ಫಾರ್ ಆ್ಯಕ್ಟ್ಸ್ ಆಫ್ ದ ಫರ್ಮ್ ಈಸ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಅನ್ಲಿಮಿಟೆಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೀಟ್ ಆಸ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್ ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 3 ದ ಅಮೌಂಟ್ ರಿಸೀವ್ ಇನ್ ಅಡ್ವಾನ್ಸ್ ಈಸ್ ಎ ಡ್ಯಾಶ್ ಆಫ್ ದ ಕಂಪ್ನಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಲಯಬಿಲಿಟಿ ಆಯಿತಾ. 3ನೇ ಪ್ರಶ್ನೆಗೆ ಆನ್ಸರ್ ಲಯಬಿಲಿಟಿ. ಅದೇ ರೀತಿ 4ನೇ ಪ್ರಶ್ನೆ ಕರೆಂಟ್ ರೇಷಿಯೋ ಈಸ್ 2:1 ಕರೆಂಟ್ ಅಸೆಟ್ 82,000 ವಾಟ್ ವಿಲ್ ಬಿ ಕರೆಂಟ್ ಲಯಬಿಲಿಟಿ ಅಂತ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ನಾವು ಮೊದಲಿಗೆ ಕರೆಂಟ್ ರೇಷಿಯೋ ಅದರ ಸೂತ್ರ ಏನಿದೆ ಕರೆಂಟ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ಇಲ್ಲಿ ಕರೆಂಟ್ ರೇಷಿಯೋ ಏನು 2:1 ಕೊಟ್ಟಿದ್ದಾರೆ ಕರೆಂಟ್ ಅಸೆಟ್ ಎಷ್ಟು ಕೊಟ್ಟಿದ್ದಾರೆ 82,000 ಕೊಟ್ಟಿದ್ದಾರೆ ಟು ಫೈಂಡ್ ಔಟ್ ಇವಾಗ ಕರೆಂಟ್ ಲಯಬಿಲಿಟಿ ಅಂದಿದ್ದಾರೆ. ಕರೆಂಟ್ ಲಯಬಿಲಿಟಿ ಸೂತ್ರ ಏನು ಕರೆಂಟ್ ಅಸೆಟ್ ಡಿವೈಡ್ ಬೈ ಕರೆಂಟ್ ರೇಷಿಯೋ ಕರೆಂಟ್ ಲಯಬಿಲಿಟಿ ಈಸ್ ಈಕ್ವಲ್ ಟು ಆಯಿತಾ. ಇವಾಗ ಕರೆಂಟ್ ಅಸೆಟ್ ಕೊಟ್ಟಿದ್ದಾರೆ 82,000 ಡಿವೈಡ್ ಬೈ ಕರೆಂಟ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ 82,000 ಡಿವೈಡ್ ಬೈ 2 ಮಾಡಿದರೆ 88,000 ಆಯಿತಾ 38,000 ಬರುತ್ತೆ. ಆನ್ಸರ್ ಈಸ್ ಆಪ್ಷನ್ ಬಿ 38,000. ಕ್ವಶನ್ ನಂಬರ್ 5 ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾಶ್ ಇನ್ ಫ್ಲೋ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಡಿಗ್ರೀಸ್ ಇನ್ ಡೆಬಿಟರ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಡಿಗ್ರೀಸ್ ಇನ್ ಡೆಬಿಟರ್ಸ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಬಹಳ ಅವರು ಇನ್ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಹೊಂದಾಣಿಕೆ ಆಗಿಲ್ಲ ಅವು ಈ ಬೇಡ ಇದು ಓದಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡೋಣ ಬನ್ನಿ. ದ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ 1932 ಸೆಕ್ಯೂರ್ಡ್ ಡಿವೆಂಚರ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಟೈಪ್ಸ್ ಆಫ್ ಡಿವೆಂಚರ್. ಅದೇ ರೀತಿ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಶಾರ್ಟ್ ಟರ್ಮ್ ಪ್ರೊವಿಷನ್. ಅದೇ ರೀತಿ ವರ್ಟಿಕಲ್ ಸ್ಟೇಟ್ಮೆಂಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಸಾಲ್ವೆನ್ಸಿ ರೇಷಿಯೋ ಇದಕ್ಕೆ ಆನ್ಸರ್ ಆಗಿರುತ್ತೆ ಲಾಂಗ್ ಟರ್ಮ್ ನೇಚರ್ ಅಂತ. ಅದೇ ರೀತಿ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ ಹೂ ಈಸ್ ಆ್ಯನ್ ಎಕ್ಸಿಕ್ಯೂಟರ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಮೇಲ್ಗಡೆ ಇಶ್ಯೂ ಆಗ್ತಾ ಇರುತ್ತೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಎಕ್ಸಿಕ್ಯೂಟರ್ ಅನ್ನೋಬ ಒಬ್ಬ ಪರ್ಸನ್ ಆಯಿತಾ ಎಕ್ಸಿಕ್ಯೂಟರ್ ಇಸ್ ಎ ಪರ್ಸನ್ ಹೂ ಅಡ್ಮಿನಿಸ್ಟ್ರೇಟರ್ ದ ವಿಲ್ ಡಿಸೀಸ್ ಪರ್ಸನ್ ಅಂತ. ನೆಕ್ಸ್ಟ್ ಕ್ವಶನ್ ಕೋರ್ಟ್ ಕ್ಯಾನ್ ಆರ್ಡರ್ ಎ ಫರ್ಮ್ ಟು ಬಿ ಡಿಸಾಲ್ವ್ ವೆನ್ ಎ ಪಾರ್ಟ್ನರ್ ಬಿಕಮ್ ಇನ್ಸೈನ್ ಇದಕ್ಕೆ ಟ್ರೂ ಅಥವಾ ಫಾಲ್ಸ್ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಟ್ರೂ. ಇಲ್ಲಿ ಎಕ್ಸ್ಪೆಂಡ್ ಕ್ವಶನ್ ಕೇಳಿದರೆ AIFIS ಅಂದರೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸರ್ವಿಸ್. ಕ್ವಶನ್ ನಂಬರ್ ನೆಕ್ಸ್ಟ್ ಸ್ಟೇಟ್ ಎನಿ ಒನ್ ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೇಳಿದರೆ ಕ್ವಶನ್ ನಂಬರ್ 15 ಇದಕ್ಕೆ ಆನ್ಸರ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಮರೈಸ್ ಫೈನಾನ್ಷಿಯಲ್ ಡಾಟಾ ಆಫ್ ಕಂಪನಿ 16ನೇ ಪ್ರಶ್ನೆಗೆ ಆನ್ಸರ್ ಸ್ಟೇಟ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಅನಲೈಸಿಸ್ ಡಿಸ್ಕಷನ್ ಮೇಕಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ಸ್ ಆಯಿತಾ ಇದು 16ನೇ ಪ್ರಶ್ನೆಗೆ ಆನ್ಸರ್. ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಬಗ್ಗೆ ಇಲ್ಲಿ ಡಿಫ್ರೆನ್ಸ್ ಕೇಳಿದರೆ ಇದಕ್ಕೆ ಆನ್ಸರ್ ಕೊಟ್ಟಿದ್ದೇನೆ ಮೇಲ್ಗಡೆ. ಗಿವ್ ದ ಮೀನಿಂಗ್ ಆಫ್ ಅಕ್ಯೂರ್ ಪ್ರಾಫಿಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಾಫಿಟ್ ಅರ್ನ್ ಬಟ್ ನಾಟ್ ಯೆಟ್ ರಿಸೀವ್ಡ್ ಅಂತ. ಅದೇ ರೀತಿ 19 ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಕಂಪನಿ
ಇಲ್ಲಿ ಕೊಟ್ಟಿದ್ದೇನೆ ಆನ್ಸರ್ ಮೇಲೆಗಡೆ. ಸೊ ಅದೇ ರೀತಿ ಸ್ಟೇಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇದಕ್ಕೆ ಆನ್ಸರ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ. ಸೊ ಅದೇ ರೀತಿ 21 ಇದಕ್ಕೆ ಆನ್ಸರ್ ಆಗಿರುತ್ತೆ 1 ಮತ್ತು 2 ಅಂತ ಕೊಟ್ಟಿದ್ದೇನೆ. ಸೊ ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ 2 ಅಂಕದ ಪ್ರಶ್ನೆಯಲ್ಲಿ, ಆಯಿತಾ. ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಅಬ್ಸರ್ವ್ ಮಾಡಿ. ಇಲ್ಲಿ ಬಹಳ ಡಿಫಿಕಲ್ಟ್ ಆಗಿ ಕ್ವಶನ್ಸ್ಗಳು ಕೇಳಿಲ್ಲ ನಿಮಗೆ, ಆಯಿತಾ. In the dissolution of a firm, the partners' capital accounts are closed through. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ, ರಿಯಲೈಸೇಷನ್ ಅಕೌಂಟ್. ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಎ ಪಬ್ಲಿಕ್ ಕಂಪನಿ, ಇದಕ್ಕೆ ಆನ್ಸರ್ ಆಗಿರುತ್ತೆ 7. ಅದೇ ರೀತಿ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೂಲ್ ಫಾರ್ ಫೈನಾನ್ಷಿಯಲ್ ಅನಾಲಿಸಿಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ರೇಷಿಯೋ ಅನಲೈಸ್ ಕೂಡ ಬರುತ್ತೆ, ಟ್ರೆಂಡ್ ಅನಲೈಸ್ ಕೂಡ ಬರುತ್ತೆ. ಇಲ್ಲಿ ಎರಡೂ ಕೂಡ ಕೊಟ್ಟುಬಿಟ್ಟಿದ್ದಾನೆ. ಸೊ ಯಾವ್ದು ಹಾಕ್ತೀರಾ? ಎರಡು, ಆಯಿತಾ. ಯಾವುದಾದ್ರು ಒಂದು ಹಾಕಬೇಕಾಗುತ್ತೆ, ಬಟ್ ಇಲ್ಲಿ ಕೊಟ್ಟಿದ್ದಾರೆ. ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಪಾರ್ಟ್ನರ್ಶಿಪ್ ಈಸ್ ದ ರಿಸಲ್ಟ್ ಡ್ಯಾಶ್ ಅಗ್ರಿಮೆಂಟ್ ಬಿಟ್ವೀನ್ 2 or more ಪರ್ಸನ್ಸ್ ಅಂತ ನೋಡಿ. ಬಿಸ್ನೆಸ್ ಆ್ಯಂಡ್ ಶೇರ್ ಇಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಗ್ರಿಮೆಂಟ್ ಅಂತ. ಡ್ಯಾಶ್ ಸ್ಟೇಟ್ಮೆಂಟ್ ಆರ್ ಬೇಸಿಕ್ ಆ್ಯಂಡ್ ಫಾರ್ಮಲ್ ಆ್ಯನ್ಯುವಲ್ ರಿಪೋರ್ಟ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಫೈನಾನ್ಷಿಯಲ್, ಆಯಿತಾ. 8ನೇದು ಪ್ರೀಮಿಯಮ್ ಆನ್ ದ ಇಶ್ಯೂ ಆಫ್ ಡಿವೆಂಚರ್ ಈಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಕ್ಯಾಪಿಟಲ್ ಪ್ರಾಫಿಟ್. 9ನೇದು ಡ್ಯಾಶ್ ರೇಷಿಯೋ ಈಸ್ ರಿಕ್ವೈರ್ಡ್ ಫಾರ್ ಶೇರಿಂಗ್ ಫ್ಯೂಚರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ನ್ಯೂ ರೇಷಿಯೋ, ಆಯಿತಾ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಬೈ ಇಂಡೈರೆಕ್ಟ್ ಮೆಥಡ್ ಈಸ್ ಮೋಸ್ಟ್ ಕಂಪನೀಸ್ ಇನ್ ಪ್ರಾಕ್ಟೀಸ್ನಲ್ಲಿ. ಡಿಸಲ್ಯೂಷನ್ ಪಾರ್ಟ್ನರ್ಶಿಪ್ ಫರ್ಮ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಕ್ಲೋಸಿಂಗ್ ಡೌನ್ ಆಫ್ ಬಿಸ್ನೆಸ್. ಎಕ್ಸಿಕ್ಯೂಟಿವ್ ಅಕೌಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಡೆತ್ ಆಫ್ ಎ ಪಾರ್ಟ್ನರ್. ಇಶ್ಯೂಡ್ ಕ್ಯಾಪಿಟಲ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್. ಟ್ರೆಂಡ್ ಅನಲೈಸಿಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಫೈನಾನ್ಷಿಯಲ್ ಅನಲೈಸಿಸ್ ಟೂಲ್. ಲಿಕ್ವಿಡಿಟಿ ರೇಷಿಯೋ, ಇದಕ್ಕೆ ಆನ್ಸರ್ ಆಗಿರುತ್ತೆ ಶಾರ್ಟ್ ಟರ್ಮ್ ಇನ್ ನೇಚರ್ ಅಂತ. ಅದೇ ರೀತಿ ಇಲ್ಲಿ ನಿಮಗೆ ಗಿವ್ ದ ಫಾರ್ಮುಲಾ ಫಾರ್ ಸಕ್ರಿಫೈ ರೇಷಿಯೋ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸಕ್ರಿಫೈ ರೇಷಿಯೋ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಅದೇ ರೀತಿ ಇಲ್ಲಿ ಟ್ರೂ ಆರ್ ಫಾಲ್ಸ್ ಕೇಳಿದ್ದಾರೆ, ಟ್ರೂ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಗಿವ್ ಆನ್ ಎಕ್ಸಾಂಪಲ್ ಕರೆಂಟ್ ಅಸೆಟ್ ಕೇಳಿದ್ದಾರೆ, ಕ್ಯಾಶ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು, ಟ್ರೇಡ್ ರಿಸೀವಬಲ್ ಆಗಿರ್ಬೋದು, ಆಯಿತಾ. ಯಾವ್ದಾರು ಒಂದು ಬರೀರಿ. ಕಂಪನಿ ಪರ್ಚೇಸ್ ಇಟ್ ಈಸ್ ಓನ್ ರಿವೆಂಚರ್, ಎಸ್ ಅಂತ ಬರೀಬೇಕು. ವಾಟ್ ಆರ್ ದ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ ತಕ್ಷಣ ದ ಕೋರ್ ಬಿಸ್ನೆಸ್ ಆಕ್ಟಿವಿಟೀಸ್ ದ್ಯಾಟ್ ದ ಕಂಪನಿ ಪರ್ಫಾರ್ಮ್ಡ್. ಇವು ಸಾಮಾನ್ಯ 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಆಯಿತಾ. ನಾನು ಕೆಳಗಡೆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ವಿಡಿಯೋಗಳು ನೋಡ್ಕೊಳ್ಳಿ. ಇಲ್ಲಿ ಇವಾಗ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ನಾನು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದರೆ ಬಹಳ ಲೇಟ್ ಆಗಿಬಿಡುತ್ತೆ, 3 hours ಆಗಿಬಿಡುತ್ತೆ ವಿಡಿಯೋ, ಆಯಿತಾ. ಯಾಕಂದರೆ ನಾನು ನಿಮಗೆ ತಿಳಿಸಬೇಕು 6 ಅಂಕದ ಪ್ರಶ್ನೆ 12 ಅಂಕದ ಪ್ರಶ್ನೆ ಇವಾಗ ಸಾಲ್ಯೂಷನ್ ಮಾಡಿ ಹಾಕೋದಲ್ಲ, ನಿಮಗೆ ಗೊತ್ತಾಗಬೇಕು. ಅದಕ್ಕೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಸಪ್ರೇಟ್ ವಿಡಿಯೋ ಇದಾವೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.